ಆರ್ಟಿಕಲ್ 12 ಅಂದ್ರೆ ಏನು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಆದರೆ ಹೇಳ್ತಾ ಹೇಳ್ತಾ ನನಗೆ ಒಂದು ವಿಷಯ ಹೇಳಿದೆ. ಆರ್ಟಿಕಲ್ 12 ಇನ್ನೊಂದು ಸ್ವಲ್ಪ ವೈಡ್ ಆಗಿ ನೋಡಿದ್ರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ, ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಬರುತ್ತೆ, ಇನ್ನೊಂದು ಲೋಕಲ್ ಗೌರ್ಮೆಂಟ್ ಬರುತ್ತೆ. ಅದಾಗ್ಬಿಟ್ಟು ಇನ್ನೊಂದು ಪಾಯಿಂಟ್ ಇದೆ, ಅದು ತಲೆ ಕೆಡುವಂಥ ಪಾಯಿಂಟ್. ಆ ಪಾಯಿಂಟ್ ಯಾವುದು ಅಂತಂತಂದ್ರೆ ಅದರ್ ಅಥಾರಿಟಿ, ಇತರೆ ಅಧಿಕಾರಿಗಳು ಅಥವಾ ಇತರೆ ಪ್ರಾಧಿಕಾರಗಳು. ಇಲ್ಲಿದೆ ನೋಡಿ, ಅದರ್ ಅಥಾರಿಟಿ. ಇದು ಅಧಿಕಾರಿಗಳು ಅನ್ನೋದಕ್ಕಿಂತ ಸ್ವಲ್ಪ ರಾಂಗ್ ಆಗಿದೆ ನಮ್ಮ ಟೈಪಿಂಗ್ ಕಡೆಯಿಂದ. ಪ್ರಾಧಿಕಾರಗಳು ಅಂತ ತಗೊಳ್ಳಿ, ಅದರ್ ಅಥಾರಿಟೀಸ್ ಅಂತ ತಗೊಳ್ಳಿ. ಅಂತಂದ್ರೆ ಇಲ್ಲೇ ಟೆನ್ಷನ್ ಇರೋದು ಅಂತ ಹೇಳಿದೆ. ಅಂತಂದ್ರೆ ಈ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಇರೋ ಪಾಯಿಂಟ್ ಇದು ಏನಂತ ಇದೆ, ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ನ್ಯೂ ಜುಡಿಷಿಯಲ್ ಟ್ರೆಂಡ್ಸ್ ಆನ್ ಕಾನ್ಸೆಪ್ಟ್ ಆಫ್ ಸ್ಟೇಟ್ ಆಕ್ಷನ್ ಅಂತ ಇದೆ. ಸೊ ಏನು ಹೇಳ್ತಾ ಇದೆ ಅಂತಂದ್ರೆ ಹೊಸ ಟ್ರೆಂಡ್ಸ್ಗಳೇನು ಅಂತಂದ್ರೆ ನ್ಯಾಯಾಂಗ ದೃಷ್ಟಿಯಲ್ಲಿ ಹೊಸದಾಗಿರುವಂತಹ ಟ್ರೆಂಡ್ಸ್ಗಳೇನು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಲ್ವಾ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಅದರ್ ಅಥಾರಿಟೀಸ್ ಬಗ್ಗೆ ನೀವು ನೋಡ್ಬೇಕು. ಈ ಅದರ್ ಅಥಾರಿಟೀಸ್ ಅಂತಂದ್ರೆ ಏನೇನಿರುತ್ತೆ ಅಂತ. ಸೊ ಈಗ ಅದರ್ ಅಥಾರಿಟೀಸ್ ಅಂದಿದ ತಕ್ಷಣ ಏನೇನು ತಗೋಬೇಕು? ದ ಇಂಟರ್ಪ್ರಿಟೇಷನ್ ಆಫ್ ದ ಟರ್ಮ್ ದ ಅದರ್ ಅಥಾರಿಟೀಸ್ ಆರ್ಟಿಕಲ್ 12 ಹ್ಯಾಸ್ ಕಾಸ್ಡ್ ಎ ಗುಡ್ ಡೀಲ್ ಆಫ್ ಡಿಫಿಕಲ್ಟಿ ಆ್ಯಂಡ್ ಎ ಜುಡಿಷಿಯಲ್ ಒಪಿನಿಯನ್ ಹ್ಯಾಸ್ ಅಂಡರ್ಗಾನ್ ಚೇಂಜಸ್ ಓವರ್ ದ ಟೈಮ್ ಅಂತ ಹೇಳ್ತಾ ಇದೆ. ಅಂತಂದ್ರೆ ಟೈಮ್ ಕಳೆದಂಗೆ ಎಲ್ಲ ಕಾಲ ಬದಲಾಗುತ್ತೆ ಅನ್ನಂಗೆ ಟೈಮ್ ಕಳೆದಂಗೆ ಆರ್ಟಿಕಲ್ 12 ಅಲ್ಲಿ ಕೊಟ್ಟಿರುವಂತಹ ಡೆಫಿನೇಷನ್ನ ಕಾಲ ಕೂಡ ಬದಲಾಗಿ ನಮ್ಮ ಜಡ್ಜಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಡಿಫೈನ್ ಮಾಡ್ತಾ ಹೋಗ್ಬಿಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಮೀನಿಂಗನ್ನು ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಾ? ಮೊದಲನೇ ಪ್ಯಾರಾ ಹೇಳ್ತಾ ಇರುವಂಥದ್ದು ಇದೆ, ಇಂಟರ್ಪ್ರಿಟೇಷನ್ನ ಮಾಡಿದ್ದಾರೆ. ಇವ್ರು ಇಂಟರ್ಪ್ರಿಟೇಷನ್ ಮಾಡಿರುವಂಥದ್ದನ್ನು ನಾವೀಗ ಎಲ್ಲ ಕೇಸ್ ಲಾ ಸಮೇತ ನೋಡ್ತಾ ಹೋಗೋಣ. ಟುಡೇಸ್ ಗೌರ್ಮೆಂಟ್ ಪರ್ಫಾರ್ಮ್ಸ್ ಅ ಲಾರ್ಜ್ ನಂಬರ್ ಆಫ್ ಫಂಕ್ಷನ್ ಬಿಕಾಸ್ ಆಫ್ ದ ಪ್ರಿವೇಲಿಂಗ್ ಫಿಲಾಸಫಿ ಆಫ್ ಅ ಸೋಷಿಯಲ್ ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತಾ ಇದೆ. ಅಂತಂದ್ರೆ ಈ ರೀತಿ ಬದಲಾವಣೆ ಮಾಡ್ತಾ ಇದ್ದಾರೆ ಹೋಗ್ತಾ ಹೋಗ್ತಾ. ಆರ್ಟಿಕಲ್ 12ನ ಡೆಫಿನೇಷನ್ನು ಅದರಲ್ಲೂ ಕೂಡ ಎಸ್ಪೆಷಲಿ ಅದರ್ ಅಥಾರಿಟೀಸ್ದು ಚೇಂಜ್ ಆಗ್ತಾ ಇದೆ, ಅಂದ್ರೆ ಇತರೆ ಪ್ರಾಧಿಕಾರಗಳದ್ದು ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಸೋಷಿಯಲ್ ಚೇಂಜಸ್, ಅಂದ್ರೆ ಸಾಮಾಜಿಕವಾಗಿ ಬದಲಾವಣೆಗಳಾಗ್ತಾ ಇದೆ, ಸೋಷಿಯಲ್ ಡಿಮ್ಯಾಂಡ್ಗಳಾಗ್ತಾ ಇದೆ. ಈ ಡಿಮ್ಯಾಂಡ್ ಪ್ರಕಾರವಾಗಿ ಯಾವ ರೀತಿ ಬೇಕು ಆ ರೀತಿ ನಮ್ಮ ಈ ಜುಡಿಷಿಯಲ್ ಬಾಡಿ ಏನಿದೆಯಲ್ವಾ, ಆ ಜುಡಿಷಿಯಲ್ ಬಾಡಿ ಆರ್ಟಿಕಲ್ 12ನ ಚೇಂಜಸ್ ಮಾಡ್ತಾ ಬಂದಿದೆ. ಇದನ್ನೆಲ್ಲ ಯಾವ ರೀತಿ ಚೇಂಜಸ್ ಮಾಡಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಮೇನ್ಲಿ ಕೇಸ್ ಲಾಗಳನ್ನು ನೋಡಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಸ್ ಲಾ. ಇದಕ್ಕೆ ಆನ್ಸರ್ ಬರಿಬೇಕು ಅಂತಂತಂದ್ರೆ ಮೇನ್ಲಿ ಮಿನಿಮಮ್ ನೀವು 6ರಿಂದ ಒಂದು 7 ಕೇಸ್ ಲಾ, ಈ ಕ್ವಶನಿಗೆ ಅಷ್ಟೇ ಆಯ್ತಾ, ಒಂದು 7 ಕೇಸ್ ಲಾ ಮೆನ್ಷನ್ ಮಾಡಿಬಿಟ್ಟು ನೀವು ಬರೆದ್ರೆ ವೆಲ್ ಆ್ಯಂಡ್ ಗುಡ್, ನಿಮ್ಮ ಆನ್ಸರ್ ಚೆನ್ನಾಗಿರುತ್ತೆ. ತಲೆ ಕೆಡಿಸ್ಕೊಬಿಡಿ 6ರಿಂದ 7 ಎಲ್ಲ ಅಂತಾರೆ. ನಾವು ಒಂದು 10-12 ಕೇಸ್ ಲಾ ಹೇಳ್ತೀನಿ ನಾನು ನಿಮಗೀಗ, ಆಯ್ತಾ? 10ರಿಂದ 12 ಕೇಸ್ ಲಾ ಹೇಳ್ತೀನಿ. ಅದ್ರಲ್ಲಿ ನಿಮಗೆ ಯಾವ್ದು ಜ್ಞಾಪಕ ಇರುತ್ತೆ, ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದೊಂದು 4 ಜ್ಞಾಪಕ ಇಡಿ. ಜ್ಞಾಪಕ ಇರಲಿಲ್ಲ ಅಂತಂದ್ರೆ ಮ್ಯಾಟ್ರ್ ಮಾತ್ರ ಬರೆದ್ಬಿಟ್ಟಾದ್ರೂ ಬರ್ದು ಬನ್ನಿ. ನೀವು ಬರೆದಿರೋಂಥ ವಿಷಯ ಅವ್ರಿಗೆ ಗೊತ್ತಿತ್ತು ಅಂತಂತಂದ್ರೆ ಅವ್ರು ಅನ್ಕೊಳ್ತಾರೆ ಇವನಿಗೆ ವಿಷಯ ಅರ್ಥ ಆಗಿದೆ ಅಂತ. ಸೊ ಅದಕ್ಕೆ ನಮ್ಮ ಪ್ರಯತ್ನ ಪ್ರತಿ ಟೈಮ್ ನಿಮಗೆ ವಿಷಯ ಅರ್ಥ ಮಾಡಿಸೋದ್ರಲ್ಲೇ ಇರುತ್ತೆ, ಆಯ್ತಾ? ಸುಮ್ಮನೆ ನೋಟ್ಸ್ ಕೊಟ್ಟೆ ಓಕೆ ಅವೆಲ್ಲ ಅಲ್ಲ. ನಮ್ಮದು ವಿಷಯ ಅರ್ಥ ಆಗಬೇಕು, ಆಮೇಲೆ ನೀವು ನೋಟ್ಸ್ ಓದಬೇಕು, ಇಲ್ಲ ಬುಕ್ ಓದಬೇಕು. ಇಷ್ಟ ಬಂದಿದ್ದು ಓದಿ ಸರ್, ನಮ್ಮ ಕಾನೂನು ಬುಕ್ಕೇ ಓದಿ ಅಂತ ನಾನು ಹೇಳ್ತಾ ಇಲ್ಲ, ಇಷ್ಟ ಬಂದಿದ್ದು ಓದಿ, ಆಯ್ತಾ? ಆದರೆ ವಿಷಯನ ಅರ್ಥ ಮಾಡ್ಕೊಂಡು ಓದಿ. ಯಾವ ಬುಕ್ ಓದಿದ್ರು ವಿಷಯನ ಅರ್ಥ ಮಾಡ್ಕೊಂಡು ಓದಿ, ಅದು ನಮ್ಮ ಟಾರ್ಗೆಟ್. ಸೊ ಬನ್ನಿ ನೋಡೋಣ. ಆರ್ಟಿಕಲ್ 12ಅಲ್ಲಿ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಡೆಫಿನೇಷನ್ ಏನು, ಯಾವ ಥರ ಕೇಸ್ ಲಾಸ್ ಎಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇನಿದೆಯಲ್ಲ, ನಾನು ಕಾಲೇಜ್ ಓದಬೇಕಾದ್ರೆ ನಾನು ನನಗೋಸ್ಕರ ಮಾಡ್ಕೊಂಡಿದ್ದಂಥ ಒಂದು ನೋಟ್ಸು, ಶಾರ್ಟ್ಕಟ್ ನೋಟ್ಸು. ನನಗೇನು ಅನ್ನಿಸ್ತು ಅಂದರೆ ಬೆಟರು ನಾನು ಮಾಡಿದ್ದಂಥ ನೋಟ್ಸೇ ನಿಮಗೆ ಪ್ರೊವೈಡ್ ಮಾಡಿದರೆ ನನಗೆ ಬೆಟರು ಅಂತ ಅನಿಸಿದ್ದಕ್ಕೆ ನಾನೀಗ ಈ ನೋಟ್ಸನ್ನು ನಿಮಗೆ ಪ್ರೊವೈಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈಗ ಇದೇನಾದ್ರು ನೀವು ಎಕ್ಸ್ಪ್ಲನೇಷನಲ್ಲಿ ನೋಡ್ತೀರಾ ಅಂತಂದರೆ ಈ ಥರ ಇದೆ. ಎಕ್ಸ್ಪ್ಲನೇಷನ್ ಇದೆ ನೋಡಿ, ಇಲ್ಲಿ ಈ ಥರ ಯೂನಿವರ್ಸಿಟಿ ಆಫ್ ಮದ್ರಾಸ್ ಕೇಸ್ ಅಂತ ಇದೆ. ಅದಾದಮೇಲೆ ನಿಮಗೆ ಸ್ಟೇಟ್ ಆಫ್ UP ಇದೆ, ಎಲೆಕ್ಟ್ರಿಸಿಟಿ ಬೋರ್ಡ್ ಇದೆ. ಅದಾದಮೇಲೆ ನಾನು ರಾಮಣ್ಣ ವರ್ಸಸ್ ಡಿ ಶೆಟ್ಟಿ ಕೇಸ್ ಹಾಕಿದ್ದೀನಿ, ZTV ಫಿಲ್ಮ್ ಕೇಸ್ ಇದೆ. ಇದಾದಮೇಲೆ ಅಜಯ್ ಹಾಸಿಯಾ ಕೇಸ್ ಇದೆ. ಸೊ ಈ ಥರ ಡಿಫ್ರೆಂಟ್ ಕೇಸ್ಗಳನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಲಾಸ್ಟಿಗೆ ಯಾಕೆ ಇದು ಬೇಕಿತ್ತಪ್ಪ, ನಮ್ಮ ಅವಶ್ಯಕತೆ ಏನು, ಸಿಲೆಬಸ್ ಕಾಪಿಯಲ್ಲಿ ಇದೆ, ನೀಡ್ ಫಾರ್ ವೈಡಿಂಗ್ ಆಫ್ ದ ಡೆಫಿನೇಷನ್ ಅಂತ ಇದೆ. ಸೊ ಅದನ್ನು ಕೂಡ ನೋಡೋಣ. ಈಗ ಈ ಥರ ಎಕ್ಸ್ಪ್ಲನೇಷನ್ ಎಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ಬಿಟ್ರೆ ಇಷ್ಟೊಂದು ಏನಿದು ಅಂತೇಳಿ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೆ ಅಲ್ಲಿ ಮುಂದೆ ತೋರಿಸಿರುವಂಥ ಈ ಎಲ್ಲ ಕೇಸ್ ಲಾಗಳನ್ನು ಒಂದೇ ಒಂದು ಪೇಜಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಈವನ್ ಡೆಫಿನೇಷನ್ ಕೂಡ. ಓಕೆ, ನಿಮ್ಮ ಫೋನನ್ನು ಸ್ವಲ್ಪ ಟಿಲ್ಟ್ ಮಾಡ್ಕೊಂಡು ನೋಡಿ. ಆರ್ಟಿಕಲ್ 12 ಅಂತ ಇಲ್ಲಿ ನಾನು ಬರೆದಿದ್ದೀನಿ ಕಾರ್ನರಲ್ಲಿ. ಆರ್ಟಿಕಲ್ 12 ಅಂತ ನೀವೇನಾದ್ರು ಬರಿಬೇಕಾದ್ರೆ ಮುಖ್ಯವಾಗಿ ಬರುವಂಥ ಎಲಿಮೆಂಟ್ಸ್ಗಳು ಬರೆದಿದ್ದೀನಿ ನೋಡಿ. ಮೊದಲನೇ ಎಲಿಮೆಂಟ್ಸು ಗೌರ್ಮೆಂಟ್ ಆ್ಯಂಡ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂದರೆ ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಲೆಜಿಸ್ಲೇಚರ್ ಆಫ್ ಸ್ಟೇಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್. ಅದಾದಮೇಲೆ ಸೋಷಿಯಲ್ ಅಥಾರಿಟಿ ಆ್ಯಂಡ್ ಲೋಕಲ್ ಅಥಾರಿಟಿ. ಲೋಕಲ್ ಅಥಾರಿಟಿ ಎಲ್ಲಿ ಬರುತ್ತೆ ಅಂದರೆ 3 ಕ್ಲಾಸ್ 31 ಜನರಲ್ ಕ್ಲಾಸ್ ಆ್ಯಕ್ಟಲ್ಲಿ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ 1987ಅಲ್ಲಿ. ಅದಾದಮೇಲೆ ನಿಮ್ಗೆ ಬರುತ್ತೆ ಅದರ್ ಅಥಾರಿಟಿ. ಸಮಸ್ಯೆ ಅಂತಂದರೆ ಯಾವುದು ಅದರ್ ಅಥಾರಿಟೀಸ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿಬಿಟ್ರು, ಸ್ಟೇಟ್ ಗೌರ್ಮೆಂಟ್ ಹೇಳಿಬಿಟ್ರು, ಲೋಕಲ್ ಗೌರ್ಮೆಂಟ್ ಹೇಳಿಬಿಟ್ರು. ಅದರ್ ಅಥಾರಿಟೀಸ್ ಅಂದರೆ ಏನು ಹೇಳಲೇ ಇಲ್ವಲ್ಲ, ಅಲ್ಲೇ ಅಲ್ಲ ಸಮಸ್ಯೆ ಇರೋದು.
ಸೊ ಈಗ ಈ ಅದರ್ ಅಥಾರಿಟೀಸನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರನೇ ಸೀರಿಯಲ್ ನಂಬರ್ 1, 2, 3, 4, 5, 6, 7, 8, 9, 10, 11 ಬಿಟ್ಟರೆ 12, 13, 14, 15 ಅಂತ ಇನ್ನು ಎಷ್ಟೋ ಕೇಸ್ಗಳಿದೆ ಇದ್ರ ಮೇಲೆ. ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾನು ಮೆನ್ಷನ್ ಮಾಡಿಬಿಟ್ಟು ಇಲ್ಲಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹಾಗಾದರೆ ಅಥಾರಿಟೀಸ್ ಅಂತ ಕೇಳಿದಾಗ ಎಲ್ಲ ಕೇಸ್ಲಾ ಬರೀಬೇಕಾ ಸರ್? ಹೌದು ಸರ್, ಬರೀಲೇಬೇಕು. ಎಲ್ಲ ಕೇಸ್ಲಾ ಅಂತ ಹೇಳ್ತಾ ಇಲ್ಲ, ಜ್ಞಾಪಕ ಇದ್ದಷ್ಟು ಬರೀರಿ. ಕಂಟೆಂಟನ್ನು ಅವ್ರಿಗೆ ಅರ್ಥ ಮಾಡಿಸಿ ನನಗೆ ಅರ್ಥ ಆಗಿದೆ ಅಂತ. ನಿಮ್ಗೆ ಮೊದಲನೇದು ಏನು ಕೇಳ್ತಾರೆ ಅಂದರೆ, ಇದು ಆರ್ಟಿಕಲ್ 12 ರಾಜ್ಯ ಅಂದರೆ ಏನು, ಡೆಫಿನೇಷನ್ ಅಂತ ಕೇಳ್ತಾರೆ ನಿಮಗೆ. ಆವಾಗ ನೀವು ರಾಜ್ಯ ಅಂತಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇರಬೇಕು, ಲೋಕಲ್ ಗೌರ್ಮೆಂಟ್ ಇರಬೇಕು, ಅದಾದಮೇಲೆ ಸ್ಟೇಟ್ ಗೌರ್ಮೆಂಟ್ ಇರಬೇಕು, ಆಮೇಲೆ ಅದರ್ ಅಥಾರಿಟೀಸ್ ಅಂತಲೂ ಇದೆ. ಈ ಅದರ್ ಅಥಾರಿಟೀಸನ್ನು ಪ್ರೂವ್ ಮಾಡೋಕ್ಕೋಸ್ಕರ ಸ್ವಲ್ಪ ಈ ಟ್ರೆಂಡ್ಸ್ಗಳೆಲ್ಲ ಈ ಥರ ಜುಡಿಷಿಯಲ್ ಟ್ರೆಂಡ್ಸು ಇಂಟರ್ಪ್ರಿಟೇಷನ್ ಬಂದಿದೆ ಅಂತ ಒಂದು 4 ಕೇಸ್ಲ ಮೆನ್ಷನ್ ಮಾಡಿ ಕನ್ಫ್ಯೂಷನ್ ಎಲ್ಲ ಬರೆದ್ಬಿಟ್ರೆ ಸಾಕಾಗುತ್ತೆ ಸರ್. ನಾನು ಎಲ್ಲ ಕೇಸ್ಲಾಗಳನ್ನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ನೋಡಿ, ಆಯಿತಾ? ಜಾಸ್ತಿ ಟೈಮ್ ತೊಗೊಳೋದು ಬೇಡ. ನಾನು ವಿಷಯ ಏನು ಅಂತ ಹೇಳ್ತೀನಿ, ಅದು ತೊಗೊಳ್ಳಿ. ನಿಮಗೆ ಇಷ್ಟ ಬಂದಿದ್ದ ಬುಕ್ಕಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ. ಯಾವ ಕೇಸ್ ಇಷ್ಟ ಬರುತ್ತೋ ಅದನ್ನು ಓದಿ, ಇಲ್ಲ ಅಂದರೆ ಬಿಡಿ ಅಷ್ಟೇ. ಅರ್ಥ ಆಗಿಲ್ಲ ಅಂದರೆ ಆ ಕೇಸ್ ಬಿಡಿ, ಇನ್ನೊಂದು ಕೇಸ್ ಓದಿ. ನಾನು ಸಿಂಪಲ್ ವೇದಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಬೇಕು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನ ನಾನು ಪಡ್ತೀನಿ. ಮೊದಲನೇದು ಬನ್ನಿ, ಇಲ್ಲಿ ಶಾಂತಾಬಾಯಿ ವರ್ಸಸ್ ಯೂನಿವರ್ಸಿಟಿ ಆಫ್ ಮದ್ರಾಸ್ ಅಂತ ಇದೆ. ಈ ಕೇಸ್ ನಡೀತು 1954 ಈ ಕೇಸ್ ಯಾವ ಏರಿಯಾದಲ್ಲಿ ನಡೀತು ಅಂತಂದರೆ ಯೂನಿವರ್ಸಿಟಿಯಲ್ಲಿ ನಡೀತು. ಅಂತಂದರೆ ಯೂನಿವರ್ಸಿಟಿಯಲ್ಲಿ ನಡೀತು ಅಂದ್ರೆ ಯೂನಿವರ್ಸಿಟಿ ಒಳಗೆ ಈ ಕೇಸ್ ನಡೀತು ಅಂತ ಅರ್ಥ ಅಲ್ಲ, ಯೂನಿವರ್ಸಿಟಿ ಮೇಲೆ ನಡೀತು. ಇಲ್ಲಿ ಏನು ಸಮಸ್ಯೆ ಆಗಿತ್ತು ಅಂದರೆ, ಶಾಂತಾಬಾಯಿನ ಇದು ಫೀಮೇಲ್ ಸ್ಟೂಡೆಂಟು ಅಡ್ಮಿಷನನ್ನು ಡಿನೇ ಮಾಡಿದ್ರು. ಆ ಡಿನೇ ಮಾಡಿದ್ದಕ್ಕೆ ಆರ್ಟಿಕಲ್ 15 ವೈಲೇಟ್ ಆಗಿತ್ತು ಅಂತೇಳಿ ಕೇಸ್ನ ಫೈಲ್ ಮಾಡಿದ್ರು. ನಮ್ಮದು ಫಂಡಮೆಂಟಲ್ ರೈಟ್ ವೈಲೇಟ್ ಆಯಿತು ಅಂತ. ಈಗ ನಾನು ನಿಮಗೆ ಹೇಳಿದ್ದೆ, ಫಂಡಮೆಂಟಲ್ ರೈಟ್ ಅಂತ ವೈಲೇಟ್ ಆಗಬೇಕು ಅಂದರೆ ಅದು ಗೌರ್ಮೆಂಟ್ ಬಾಡಿ ಆಗಿರಬೇಕು. ಈಗ ಈ ಯೂನಿವರ್ಸಿಟಿ ಮೇಲೆ ಆಗಿದೆ ಅಂತಂದರೆ ಯೂನಿವರ್ಸಿಟಿನ ಕನ್ಸಿಡರ್ ಮಾಡ್ಬೋದಾ ಅನ್ನೋದೇ ಪ್ರಶ್ನೆ. ಯಾವ ಕೇಸಲ್ಲಿ? ಶಾಂತಾಬಾಯಿ ವರ್ಸಸ್ ಯೂನಿವರ್ಸಿಟಿ ಆಫ್ ಮದ್ರಾಸ್ ಕೇಸಲ್ಲಿ. ಅವಾಗ ಕೋರ್ಟ್ ಜಡ್ಮೆಂಟ್ ಕೊಡುತ್ತೆ, ಇಜಿಡಮ್ ಜಿನಸಸ್ ಅಂತ ಒಂದು ಕಾನ್ಸೆಪ್ಟನ್ನ ಹೇಳುತ್ತೆ. ಇದು ಒಂದು ಮ್ಯಾಕ್ಸಿಮ್, ಇದನ್ನ ಇದೇ ಥರ ಬರಿಬೇಕಾಗುತ್ತೆ. ಹೇಳ್ತಾ ಇದು ಸೇಮ್ ಕೈಂಡ್ ಇರೋದ್ರಿಂದ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬಿಡುತ್ತೆ. ಓಕೆ, ಅಪ್ಲಿಕೇಬಲ್ ಆಗುತ್ತೆ. ಯೂನಿವರ್ಸಿಟಿ ಅನ್ನುವಂತಹ ಒಂದು ಕಾನ್ಸೆಪ್ಟು ಆರ್ಟಿಕಲ್ 12 ಅಡ್ಮಿಸೇಬಲ್ ಅಂತ ಹೇಳುತ್ತೆ. ಯಾವ ಕೇಸಲ್ಲಿ? ಶಾಂತಾಬಾಯಿ ಕೇಸಲ್ಲಿ. ಇದೇ ಥರ ನೆಕ್ಸ್ಟ್ ಬರುತ್ತೆ ಉಜ್ಜಂಬಾಯಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಕೇಸು. ಈ ಉಜ್ಜಂಬಾಯಿ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮೇಲ್ಗಡೆ ಹೇಳಿತ್ತು ಗೊತ್ತಾ, ಇಜಿಸ್ಡಮ್ ವರ್ಸಸ್ ದ ಜಿನಿಸಸ್ ಅಂತ, ಇದು ನಾಟ್ ಅಪ್ಲಿಕೇಬಲ್ ಅಂತ ಹೇಳಿಬಿಟ್ಟು ಇಲ್ಲಿ ಆಗುತ್ತೆ ಅಂತ ಹೇಳಿದ್ದನ್ನು ಉಲ್ಟಾ ಹೊಡ್ಬಿಡುತ್ತೆ. ಆಗಲ್ಲ ಕಣ್ರಿ, ಯೂನಿವರ್ಸಿಟಿ ಎಲ್ಲ ಬರಲ್ಲ ಕಣ್ರಿ, ನಮ್ಮ ಅಂಡರಲ್ಲಿ ಆರ್ಟಿಕಲ್ 12 ಅಂಡರಲ್ಲಿ ಬರಲ್ಲ ಕಣ್ರಿ, ನೀವು ಇದಕ್ಕೆಲ್ಲ ಫಂಡಮೆಂಟಲ್ ರೈಟ್ಸ್ ಹಾಕ್ಕೊಳ್ಳೋಂಗಿಲ್ಲ ಕಣ್ರಿ ಅಂತ ಉಜ್ಜಂಬಾಯಿ ವರ್ಸಸ್ ಸ್ಟೇಟ್ ಆಫ್ UP ಕೇಸಲ್ಲಿ ಹೇಳುತ್ತೆ. 1961 ಕೇಸ್ ಇದು. ಇಲ್ಲಿಗೆ 2 ಕೇಸ್ ಮುಗ್ದೋಯ್ತಾ? 3ನೇ ಕೇಸ್ ಬರ್ತೀನಿ, REB ವರ್ಸಸ್ ಮೋಹನ್ ಲಾಲ್ ಅಂತ. ಏನು ಸರ್ ಇದು REB ಅಂದರೆ? ಅಲ್ವಾ, KEB ಕೇಳಿದಿರ ತಾನೆ, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್. ಸೇಮು REB ಅಂತಂದರೆ ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ. ವರ್ಸಸ್ ಮೋಹನ್ ಲಾಲ್ 1967 ಕೇಸು. ಈ ಕೇಸಲ್ಲಿ ಯಾವ ಮ್ಯಾಟ್ರಿಗೆ ಬರುತ್ತೆ ಅಂತಂದರೆ, ಆರ್ಟಿಕಲ್ 12 ಅಪ್ಲಿಕೇಬಲ್ ಆಗುತ್ತೋ ಅನ್ವಯಿಸುತ್ತೋ ಇಲ್ಲೋ ಅಂತ, ಪ್ರಮೋಷನ್ ಟು ಮೋಹನ್ ಲಾಲ್ ಅಂತ. ಅಂದರೆ ಏನಂದರೆ, ಈ ಮೋಹನ್ ಲಾಲ್ ಅಂತ ಇರ್ತಾನಲ್ವಾ, ಇವನಿಗೆ ಸಮಥಿಂಗ್ ಪ್ರಮೋಷನ್ ಇಶ್ಯೂ ಆಗಿರುತ್ತೆ ಸರ್, ಬರುತ್ತೋ ಇಲ್ಲೋ ಅಂತೇಳಿ. ಆಯಿತಾ, ಈ ಪ್ರಮೋಷನ್ ಇಶ್ಯೂನ ತೊಗೊಂಡೋಗ್ಬಿಟ್ಟು ಇವನು ಫಂಡಮೆಂಟಲ್ ರೈಟ್ ಮೇಲೆ ಕೇಸ್ ಹಾಕ್ಕೊಂಡಿರ್ತಾನೆ REB ಮೇಲೆ. ಸೊ ಅವಾಗ ಈ ಮ್ಯಾಟ್ರ್ ಎದ್ದಿರುತ್ತೆ. ಆ ಗೆದ್ದಾಗ ಕೋರ್ಟು ಇವನನ್ನ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಎಸ್ ಅಂತ ಒಂದು ಕಾಲಮ್ ಮಾಡಿದ್ದೀನಿ, ನೋ ಅಂತ ಒಂದು ಕಾಲಮ್ ಮಾಡಿದ್ದೀನಿ. ಎಲ್ಲೆಲ್ಲಿ ನೋ ಅಂತ ಒಂದು ಕಾಲಮ್ ಮಾಡಿದ್ದೀನಲ್ವಾ, ಅಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ ಅಂತ. ಎಸ್ ಅಂತ ಎಲ್ಲೆಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಆರ್ಟಿಕಲ್ 12 ಬರುತ್ತೆ ಅಂತ. ಇದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಹೇಳ್ಬೇಕಾದ್ರೆ ರೀಸನ್ ಏನು ಹೇಳ್ತಾರೆ ಗೊತ್ತಾ? REB ಒಂದು ಸ್ಟ್ಯಾಚ್ಯುಟರಿ ಬಾಡಿಯಪ್ಪ, ಅದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅಂತಂದರೆ ಈ ಮಾಡುವಂಥ ಫಂಕ್ಷನ್ ಏನಿದೆ, ಸೋರ್ಸ್ ಫ್ರಮ್ ಗೌರ್ಮೆಂಟೇ ನಡೀತಾ ಇರುತ್ತೆ. ಸೊ ಅದಕ್ಕೆ ಇದು ಆರ್ಟಿಕಲ್ 12 ಅಂಡರಲ್ಲಿ ಬರುತ್ತೆ ಅಂತ ಕ್ಲಿಯರಾಗಿ ಹೇಳ್ಬಿಡ್ತಾರೆ. ಓಕೆ, ಕ್ಲಿಯರ್ ಅಲ್ವಾ? ಸೊ ಇದಾದಮೇಲೆ ನೆಕ್ಸ್ಟ್ ಕೇಸು ನಂಬರ್ 4, ಸುಖದೇವ್ ವರ್ಸಸ್ ಭಗತ್ ರಾಮ್ ಅಂತ. ನೋಡಿ, ಇದೊಂದು ಸ್ವಲ್ಪ ಕಾಣಲಿಲ್ಲ ಅಂತಂದರೆ ಕ್ಲಾರಿಟಿಯಾಗಿ ನಾನು ಹೇಳೋದನ್ನು ನೀವು ಕೇಳಿಸ್ಕೊಂಡು ಮತ್ತೊಂದ್ಸಲ ಬರ್ತ್ಕೊಳ್ಳಿ. ಸುಖದೇವ್ ವರ್ಸಸ್ ಭಗತ್ ರಾಮ್ ಅಂತ 1975 ನಡೆದಿರುವಂಥ ಕೇಸು. ಯಾವುದ್ರ ಮೇಲೆ? LIC, IFC, ONGC. ಸೊ ಇದ್ರ ಮೇಲೆಲ್ಲ ಇದೆಲ್ಲ ಆರ್ಟಿಕಲ್ 12 ಬರುತ್ತಾ ಇಲ್ಲ, ಇದೆಲ್ಲ ಫಂಡಮೆಂಟಲ್ ರೈಟಿಗೆ ಅಪ್ಲಿಕೇಬಲ್ ಇದೆಯಾ ಇಲ್ಲ ಅನ್ನೋಂಥ ಕ್ವಶನ್ ರೈಸ್ ಆಗುತ್ತೆ. ಆಗ ಕೋರ್ಟ್ ಡಿಸೈಡ್ ಮಾಡುತ್ತೆ ಹೌದು ಬರುತ್ತೆ ಅಂತ. ಈ ಕಾಲಮ್ ನೋಡ್ತಾ ಹೋಗಿ ನೀವು, ಆಯಿತಾ? ಈ ಎಸ್ ಅನ್ನೋ ಕಾಲಮ್ ಎಲ್ಲೆಲ್ಲ ಹಾಕಿದ್ದೀನಿ ಅಲ್ಲಿ ಬರುತ್ತೆ, ಇಲ್ಲ ಅನ್ನೋ ಕಾಲಮ್ ಎಲ್ಲೆಲ್ಲ ಹಾಕಿದ್ದೀನಿ ಅಲ್ಲಿ ಬರಲ್ಲ. ಥರ ಮಾಸ್ಟರ್ ಕೀ ಪೇಜ್ ಇದ್ದಂಗೆ ಇದೊಂದು ಹಿಡ್ಕೊಂಡು ನೀವು ಆರಾಮಾಗಿ ಆಟಾಡ್ಕೊಂಡು ಹೋಗ್ಬೋದು. ಸೊ ಓಕೆ, ನೆಕ್ಸ್ಟ್ ಬನ್ನಿ. ಪರ್ಫಾರ್ಮಿಂಗ್ ದ ವೆರಿ ಟು ಕ್ಲೋಸ್ ಗೌರ್ಮೆಂಟ್ ಅಂತಂದರೆ ಏನು ಫಂಕ್ಷನ್ನು ಪರ್ಫಾರ್ಮೆನ್ಸು ಎಲ್ಲ ಇದೆಯಲ್ವಾ? ಯಾವುದ್ರದ್ದು? LICದು, IFCದು, ONGCದು. ಸುಖದೇವ್ ವರ್ಸಸ್ ಭಗತ್ ರಾಮ್ ಕೇಸಲ್ಲಿ ಏನಂತ ಹೇಳ್ತಾರೆ, ಇವೆಲ್ಲ ರಿಲೇಟ್ ಟು ಗೌರ್ಮೆಂಟ್ ಥರನೇ ಇರೋದ್ರಿಂದ ಇದು ಕೂಡ ಆರ್ಟಿಕಲ್ 12 ಅಂಡರಲ್ಲಿ ಬರುತ್ತೆ ಅಂಥೇಳಿ ಡಿಕ್ಲೇರ್ ಮಾಡ್ತಾರೆ.
ಹಾಗೆ ಕೇಸ್ ನಂಬರ್ 5 ಬರ್ತೀನಿ ನಾನು. ಇದರಲ್ಲಿ ಏನಂತ ಇದೆ, ಸಬಚ್ಚಿ ತಿವಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಇದೆ. ಈ ತಿವಾರಿ ಕೇಸಲ್ಲಿ ಏನಾಗುತ್ತೆ, ಯೂನಿಯನ್ ಆಫ್ ಇಂಡಿಯಾ 1975ದಲ್ಲಿ CSIR ಅಂತಂದರೆ ಕೌನ್ಸಿಲ್ ಆಫ್ ಸೈನ್ಸ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಒಂದು ಏನಿದೆಯಲ್ವಾ, ಇದು ಬರುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ನೋ ಅಂತ ಹಾಕಿದ್ದೀನಿ, ಇಲ್ಲ ಅಂತ. ಯಾಕೆ? CSIR ಅನ್ನೋದು ಗೌರ್ಮೆಂಟ್ ಬಾಡಿ, ಫೈನಾನ್ಸು, ಮೆಂಬರ್ ಆಲ್ಸೋ ಎಲೆಕ್ಟ್ ಬೈ ಪಾರ್ಲಿಮೆಂಟ್, ಬಟ್ ನೋ ಸ್ಟ್ಯಾಟ್ಯುಟರಿ ಬಾಡಿ ಅಂತಂದರೆ ಅದಕ್ಕೊಂದು ಶಾಸನಬದ್ಧವಾದಂತಹ ಒಂದು ಅಂಗ ಅಲ್ಲ. ಇದು ಮತ್ತೆ ಶಾಸನಬದ್ಧವಾದ ಅಂಗ ಅಲ್ಲ ಅಂದಮೇಲೆ ಮತ್ತೆ ಯಾಕೆ ತಗೊಂತಾರೆ? ಬರಲ್ಲ, ಕೋರ್ಟ್ ಜಡ್ಮೆಂಟ್ ಬರಲ್ಲ ಅಂತ ಕೊಡುತ್ತೆ. RD ಶೆಟ್ಟಿ ವರ್ಸಸ್ IAU ಅಂತ ಇದೆ, ಇಂಡಿಯನ್ ಏರ್ಪೋರ್ಟ್ ಅಥಾರಿಟಿ ಅಂತ, ಆಯ್ತಾ, ಯೂನಿಯನ್ ಅಂತ. ಇದೊಂದು ಏರ್ಪೋರ್ಟ್ ಕೇಸು. ಈ ಏರ್ಪೋರ್ಟ್ ಕೇಸಲ್ಲಿ ಹೌದು ಬರುತ್ತೆ ಅಂತ ಹೇಳ್ತಾರೆ. ಹೇಳಬೇಕಾದ್ರೆ ಒಂದು 6 ರೀಸನ್ ಕೊಡ್ತಾರೆ ಯಾಕೆ ಬರುತ್ತೆ ಅಂತ. ಈ 6 ರೀಸನ್ ತುಂಬ ಇಂಪಾರ್ಟೆಂಟ್. ಸಮ್ಟೈಮ್ಸ್ ನೀವು ಮುಂದೆ ಜುಡಿಷಿಯಲ್ ಎಕ್ಸಾಮ್ಸ್ ಎಲ್ಲ ಬರೀತೀನಿ, ನಾನು ಜಡ್ಜ್ ಎಕ್ಸಾಮ್ಸ್ ಎಲ್ಲ ಜಡ್ಜ್ ಆಗ್ತೀನಿ ಅಂತೆಲ್ಲ ನೋಡಿದಾಗ ಈ 6 ಏರಿಯಾಗಳಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೊಟ್ಬಿಟ್ಟು ಕೇಳಿಬಿಡ್ತಾರೆ ನಿಮಗೆ ಬರುತ್ತೋ ಇಲ್ಲೋ ಅಂತ. ನಾವು ಹೇಳ್ತಾ ಇರೋಂಥ ಪಾಯಿಂಟ್ಸ್ ಇದೆಯಲ್ಲ, ನಾವು ಮುಂದೆ ಜಡ್ಜ್ ಜುಡಿಷಿಯಲ್ ಲೆವೆಲಿಗೆ, ಎಕ್ಸಾಮ್ ಲೆವೆಲಿಗೆ ಥಿಂಕ್ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇರ್ತೀವಿ. ಓಕೆ, ಸೊ ಅದ್ರ ಪ್ರಕಾರ ಶೇರ್ಸ್ಗಳೇನಾದರೂ ಇದೆಯಾ? ಹೌದು ಇದೆ ಅಲ್ವಾ, ಮತ್ತು ಬರುತ್ತೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇದೆಯಾ? ಹೌದು ಇದೆ, ಬರುತ್ತೆ. ಕಂಟ್ರೋಲ್ ಇದೆಯಾ? ಹೌದು ಇದೆ, ಬರುತ್ತೆ. ಪಬ್ಲಿಕ್ ಇಂಪಾರ್ಟೆನ್ಸ್ ಇದೆಯಾ? ಬರುತ್ತೆ. ಟ್ರಾನ್ಸ್ಫರ್ ಟು ಎ ಕಾರ್ಪೊರೇಷನ್ ಲೆವೆಲ್ ಥರ ಇದೆಯಾ? ಬರುತ್ತೆ. ಮಾನಿಪಾಲಿ ಸ್ಟೇಟಸ್ ಇದೆಯಾ? ಬರುತ್ತೆ. ಮತ್ತು ಇವೆಲ್ಲ 6 ಏರಿಯಾ ಫುಲ್ಫಿಲ್ ಮಾಡ್ತಾ ಇದೆ ಅಂತಂತಂದರೆ ನಾವು ಮುಂದೆ ಬರುವಂಥ ಎಲ್ಲ ಕೇಸ್ಗಳಿಗೆ ಈ RD ಶೆಟ್ಟಿ ವರ್ಸಸ್ IAUನ ಹಿಡ್ಕೊಂಡು ಈ 6 ಪಾಯಿಂಟ್ಸ್ಗಳನ್ನು ಆ ವಿಷಯದಲ್ಲಿ ಚೆಕ್ ಮಾಡಿಬಿಟ್ಟು ಬರುತ್ತೆ ಬರಲ್ಲ ಅಂತ ಡಿಸೈಡ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದೇ ಪ್ರಕಾರವಾಗಿ ನಂಬರ್ 7 ಬರ್ತೀನಿ ನಾನು, ಸೋಮ್ ಪ್ರಕಾಶ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅದರಲ್ಲಿ ಇಂಡಿಯನ್ ಪೆಟ್ರೋಲಿಯಂ ಕಾರ್ಪೊರೇಷನ್ನಲ್ಲಿ ಹೌದು ಇದು ಕೂಡ ಬರುತ್ತೆ ಅಂತ ಡಿಕ್ಲೇರ್ ಮಾಡ್ತಾರೆ. ಏನೇನು ಕಾರಣಗಳು ಅಂತ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅದಾದಮೇಲೆ ಅಜಯ್ ಹಾಸಿಯಾ ವರ್ಸಸ್ ಖಾಲಿದ್ ಮುಜೀದ್ ಅಂತ ಇದೆ. ಈ 1981ನಲ್ಲಿ ನಡೆಯುವಂಥ ಕೇಸು, ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್, ಇವನೊಬ್ಬ ಶ್ರೀನಗರ ಜಮ್ಮು ಕಾಶ್ಮೀರಿ ಇಂಜಿನಿಯರಿಂಗ್ ಕಾಲೇಜ್ ಸೇರಕ್ಕೆ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಇವನಿಗೆ ಅಡ್ಮಿಷನ್ನ ಡಿನೇ ಮಾಡ್ತಾರೆ. ಅವಾಗ ಇವ್ನು ಫಂಡಮೆಂಟಲ್ ರೈಟಿಗೆ ಹೋದಾಗ ಹೌದು ಈ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಶ್ರೀನಗರದಾದರೆ ಏನು ಅಂತ ಹೇಳಿ ಕೋರ್ಟ್ ಜಡ್ಮೆಂಟ್ ಕೊಡುತ್ತೆ. ಕೊಡಬೇಕಾದ್ರೆ ಈ ಮೇಲ್ಗಡೆ ನಾನು ಹೇಳಿದ್ನಲ್ವಾ ನಿಮ್ಗೆ, RD ಶೆಟ್ಟಿ ವರ್ಸಸ್ ಇದು ಏರ್ಪೋರ್ಟ್ ಕೇಸು, ಈ ಏರ್ಪೋರ್ಟ್ ಕೇಸಲ್ಲಿ ಇರುವಂತಹ ಪಾಯಿಂಟ್ಸ್ಗಳನ್ನು ಚೆಕ್ ಮಾಡ್ತಾರೆ. ಸೊ ಇದೆಲ್ಲ ಕನ್ಸಿಡರ್ ಆಗುತ್ತೆ ಅಂದಮೇಲೆ ಬರುತ್ತೆ ಅಂತ ಡಿಸೈಡ್ ಮಾಡ್ತಾರೆ. ಇದು ಕೇಸ್ ಏನಾಗಿತ್ತು ಅಂದರೆ, ಇವನು ಇಂಟರ್ವ್ಯೂದಲ್ಲಿ ರಿಟರ್ನ್ ಚೆನ್ನಾಗಿತ್ತು, ಇಂಟರ್ವ್ಯೂದಲ್ಲಿ ಲೋ ಮಾರ್ಕ್ಸ್, ತುಂಬಾ ಲೋ ಮಾರ್ಕ್ಸ್ ಕೊಟ್ಬಿಟ್ಟಿರ್ತಾರೆ. ಮೋಸ ಈಗೆಲ್ಲ ನಡೆಯುತ್ತಲ್ಲ ಸರ್ ಗೌರ್ಮೆಂಟ್ ಜಾಬಲ್ಲಿ, ಆ ಥರ ಮೋಸ ನಡೆದಿರುತ್ತೆ ಅವನಿಗೆ. ಅಂತಂದರೆ ಅವ್ನು ರಿಟರ್ನ್ ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ ಅಂತಂದರೆ 100ಕ್ಕೆ 80 ಮಾರ್ಕ್ಸ್ ರಿಟರ್ನಲ್ಲೇ ತೆಗ್ದುಬಿಟ್ಟಿದ್ದಾನೆ. ಅವನಿಗೆ ಇಂಟರ್ವ್ಯೂದಲ್ಲಿ ಒಂದು 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತಂದು 83 ಹಾಕಿದರೆ ಯಾರು ನಂಬ್ತಾರೆ? ನನ್ನ ಇಂಟರ್ವ್ಯೂ ಸರಿ ಕೊಟ್ಟಿಲ್ಲ ಅಂತ ಕೇಸ್ ಹಾಕ್ಕೊಳಕ್ಕೆ ಹೋಗಿರ್ತಾನೆ ಅವನು. ಹೌದಪ್ಪ ನೀನು ಬರುತ್ತೆ ಅಂತೇಳಿ ಎಸ್ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡು ಫಂಡಮೆಂಟಲ್ ರೈಟಲ್ಲಿ ಅವ್ನು ನ್ಯಾಯ ಕೊಡ್ಸೋಕ್ಕೆ ರೆಡಿ ಆಗುತ್ತೆ ಕೋರ್ಟು. ನಂಬರ್ 9 ಮೋಹನ್ ಖನ್ನಾ ವರ್ಸಸ್ NCERT ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಈ ಬುಕ್ಸ್ ಎಲ್ಲ ಪಬ್ಲಿಕೇಶನ್ ಮಾಡ್ತಾರಲ್ವಾ ಸೆಂಟ್ರಲ್ ಗೌರ್ಮೆಂಟು, ಅವ್ರದ್ದೆಲ್ಲ NCERT ಅಂತ ಇದೆ, ಸೆಂಟ್ರಲ್ ಸಿಲೆಬಸ್, ಅದೆಲ್ಲ ಸಿಲೆಬಸ್ಸು ಆಟೋನಮಸ್ ಬಾಡಿ ಆಗಿರೋದ್ರಿಂದ ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಆರ್ಟಿಕಲ್ 12ಅಲ್ಲಿ ಇದು ಬರೋದಿಲ್ಲ ಅಂತ ಹೇಳ್ತಾರೆ ಇದು ಜಡ್ಮೆಂಟ್ ಬಂದ್ಬಿಟ್ಟು. ಆಮೇಲೆ ಪ್ರದೀಪ್ ವರ್ಸಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಬಯೋಲಜಿ ಅಂತ ಇದೆ, 2002ದಲ್ಲಿ ನಡೆದಿದ್ದ ಕೇಸು. ಇದರಲ್ಲೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಸೊ ಮತ್ತೆ ಯಾಕೆ ಅಂದರೆ ಅದೇ ಫಂಕ್ಷನಾಲಿಟಿ, ಫೈನಾನ್ಷಿಯಲಿ, ಅಡ್ಮಿನಿಸ್ಟ್ರೇಷನ್ ಎಲ್ಲ ಇದೆ ಅಂತ ಹೇಳ್ತಾರೆ. ಆರ್ಟಿಕಲ್ 12 ZTV ಫಿಲ್ಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದರಲ್ಲಿ ಕೇಸ್ ನೋಡಿ ನಮ್ಮ ಇಂಟ್ರೆಸ್ಟಿಂಗು, ಇದನ್ನು ನೀವು ಕೇಳಿದರೆ ಶಾಕ್ ಆಗ್ತೀರಾ. BCCI ಅಂತಿರಲ್ವಾ, ಈ BCCI ಗೌರ್ಮೆಂಟ್ ಬಾಡಿನೋ ಇಲ್ಲೋ? ಹೌದಲ್ವಾ, ಗೌರ್ಮೆಂಟಾ ಇದೊಂದು ಪ್ರೈವೇಟಾ? BCCI ಇದು ಆ್ಯಕ್ಚುಲಿ ಪ್ರೈವೇಟು. ಓಕೆ, BCCI ಪ್ರೈವೇಟು ಸರ್, ಅದು ಗೌರ್ಮೆಂಟ್ ಅಲ್ಲ. ಅದಕ್ಕೆ ಅದು ಗೌರ್ಮೆಂಟ್ ಅಲ್ಲದೆ ಇರೋದ್ರಿಂದ ಫಂಡಮೆಂಟಲ್ ಇದು ರೈಟ್ಸಲ್ಲಿ ಆರ್ಟಿಕಲ್ 12ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಕ್ಲಿಯರ್ ಆಗ್ತಿದೆಯಲ್ವಾ ನಿಮಗೆ ನಾನು ಹೇಳ್ತಾ ಇರೋದು? ಸೊ ಇಷ್ಟೆಲ್ಲ ಕೇಸ್ಲಾಗಳು ನಿಮಗೆ ಯಾಕೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಂದರೆ, ಈ ಎಲ್ಲ ಕೇಸ್ಲಾಗಳಲ್ಲಿ ಯಾವ್ದು ತುಂಬ ಚೆನ್ನಾಗಿ ಜ್ಞಾಪಕ ಇರುತ್ತೆ ಅದು ಕೇಸ್ಲಾಗಳನ್ನು ಬರ್ಕೊಂಡು ನೀವು ಮತ್ತೊಂದು ಸಲ ನೀಟಾಗಿ ಅರ್ಥ ಮಾಡಿಕೊಂಡು ಬರೀರಿ. ಇದೊಂದು ಚಾರ್ಟನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬರ್ಕೊಳ್ಳಿ. ಅದಾದಮೇಲೆ ಈಗ ನಾನು ನಿಮಗೆ ಇಷ್ಟೊತ್ತು ಏನು ಹೇಳಿದ್ನಲ್ಲ ಅದ್ರದ್ದೇ ನಿಮಗೆ ಬರೆಯೋಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಥರ ಇಲ್ಲಿ ನಾನು ಬರ್ದಿದ್ದೀನಿ ಅಷ್ಟೇ. ನೋಡಿ, ಮದ್ರಾಸ್ ವರ್ಸಸ್ ಶಾಂತಾಬಾಯಿ ಕೇಸಲ್ಲಿ ಏನು ಹೇಳ್ತಾರೆ ಅಂತ ಬರ್ದಿದ್ದೀನಿ. ಇಲ್ಲಾದಮೇಲೆ ಉಜ್ಜಂಬಾಯಿ ಕೇಸಲ್ಲಿ ಏನು ಹೇಳ್ತಾರೆ ಅಂತ ಬರ್ದಿದ್ದೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಹಿಂದ್ಗಡೆ ಪೇಜಿಗೆ ಹೋಗಿ ಮತ್ತೊಂದು ಸಲ ಕೇಸಲ್ಲಿ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಮತ್ತೆ ಇಲ್ಲಿ ಬಂದು ನೋಡಿ, ಅರ್ಥ ಆಗುತ್ತೆ. ಆಮೇಲೆ KEB ಬೋರ್ಡ್ ಥರ ತಮಾಷೆ ಮಾಡ್ಕೊಂಡು ಹೇಳಿದ್ನಲ್ಲ, ರಾಜಸ್ಥಾನ ಎಲೆಕ್ಟ್ರಿಸಿಟಿ ಬೋರ್ಡ್ ಮೋಹನ್ ಲಾಲ್ದು, ಆ ಕೇಸ್ ಹೇಳಿದ್ದೀನಿ ಬರುತ್ತಿಲ್ಲ ಅಂತ. ಸುಖದೇವ್ ಕೇಸ್ ಇಲ್ಲಿದೆ, ಅದ್ರ ಎಕ್ಸ್ಪ್ಲನೇಷನಿಗೆ ಅಷ್ಟೇ ಇಲ್ಲಿ ತೋರಿಸ್ತಾ ಇರೋದು. ಹೇಳು ಅಂತಂದರೆ ಅದನ್ನು ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ, ಜಾಸ್ತಿ ಹೊತ್ತು ನೋಡೋದನ್ನೆಲ್ಲ ಬೋರ್ ಹೊಡಿಯೋದು ಬೇಡ. ಬೇರೆ ಬೇರೆ ವೀಡಿಯೋಸ್ಗಳಿದೆ, ನಿಮಗೆ ಯಾವ ಕೇಸ್ ಬೇಕು ಆ ಕೇಸಿನ ಎಕ್ಸ್ಪ್ಲನೇಷನ್ ನೀವು ತೊಗೊಳ್ಳಿ. ಆಮೇಲೆ ರಾಮಣ್ಣ D ಶೆಟ್ಟಿ, ಅದೇ RD ಶೆಟ್ಟಿ, ರಾಮಣ್ಣ D ಶೆಟ್ಟಿ ಒಂದೇ, ಶಾರ್ಟ್ಕಟ್ ಅದು. RD ಶೆಟ್ಟಿ ವರ್ಸಸ್ IAU ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಲಾಸ್ಟಿಗೆ ನಾನು. ಅದು ಏನಾಗಿತ್ತು,
6 ಕಂಡೀಷನ್ಸ್ಗಳಿತ್ತು. 6 ಕಂಡೀಷನ್ಸ್ಗಳನ್ನು ಹಾಕಿದ್ರು. ಈ 6 ಕಂಡೀಷನ್ಸ್ಗಳು ಫುಲ್ಫಿಲ್ ಆದರೆ ಮುಂದೆ ಇದನ್ನೇ ನಾವು ಜಡ್ಮೆಂಟ್ ಆಗಿ ಇಟ್ಕೊಂಡು ಬೇಕಾಗಿರುವಂಥ ಎಲ್ಲವನ್ನು ಕೂಡ ಚೆಕ್ಔಟ್ ಮಾಡ್ಬೋದು ಅಂತ ಹೇಳಿದರು. ಇದಾದಮೇಲೆ ಇದನ್ನು ಮುಜೀಬ್ ಕೇಸಲ್ಲಿ ಅಪ್ಲಿಕೇಬಲ್ ಮಾಡಿದರು. ಅಂತಂದರೆ ಈ ಶ್ರೀನಗರದ್ದು ರಿಟರ್ನು ಮತ್ತು ಇಂಟರ್ವ್ಯೂ ಸಮಸ್ಯೆ ಆಗಿತ್ತಲ್ಲ, ಆ ಹುಡುಗಂದು ಅದರಲ್ಲಿ ಅಪ್ಲಿಕೇಬಲ್ ಮಾಡಿದರು. ಸೊ ಇದೆಲ್ಲ ಇದ್ರದ್ದು ಕೇಸ್ ಫ್ಯಾಕ್ಟ್ಸು. ಆಮೇಲೆ ZTV ಫಿಲ್ಮು BCCI ಹೇಳಿದ್ನಲ್ಲ, BCCI ಗೌರ್ಮೆಂಟೋ ಪ್ರೈವೇಟೋ ಅಂತ. BCCI ಒಂದು ಪ್ರೈವೇಟ್ ಸರ್, ಜ್ಞಾಪಕ ಇರಲಿ, ಅದು ಗೌರ್ಮೆಂಟ್ ಕಡೆಯಿಂದ ನಡೆಸ್ತಾರೆ ಅಂತ ಅಂದ್ಕೊಂಡಿದ್ದೀರಾ. ಮತ್ತೆ ಅಂತಂದರೆ ಈಗ ಕೊಹ್ಲಿಗೆ ಮತ್ತು ನಮ್ಮ ಈ ರೋಹಿತ್ ಶರ್ಮಾ ಇವರೆಲ್ಲ ಇದ್ದಾರಲ್ಲ, ಸಿರಾಜು, ಇವರಿಗೆಲ್ಲ ಒಳ್ಳೊಳ್ಳೆ ಸ್ಯಾಲ್ರಿಗಳೆಲ್ಲ ಕೊಡ್ತಾರೆ. 2 ಲಕ್ಷ 3 ಲಕ್ಷ A ಗ್ರೇಡ್ B ಗ್ರೇಡ್ ಅಂತೆಲ್ಲ. ಯಾರು ಸರ್ ಇದೆಲ್ಲ ಕೊಡೋದೇನು? ಗೌರ್ಮೆಂಟಾಗಿ ಕೊಡುತ್ತೆ ಅವರಿಗೆ? ಯಾವ ಗೌರ್ಮೆಂಟು ಕೊಡೋದಿಲ್ಲ. ಇದೆಲ್ಲ ಒಂದು ಪ್ರೈವೇಟ್ ಬಾಡಿ BCCI ಅನ್ನೋದು. BCCI ಪ್ರೈವೇಟ್ ಬಾಡಿ ಅಂದಮೇಲೆ ಪ್ರೈವೇಟ್ ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಎಲ್ಲ ಬರುತ್ತೆ, ಇಯರ್ಲಿ ಸ್ಯಾಲ್ರಿ ಅವ್ರವ್ರ ಪ್ಯಾಕೇಜ್ಗಳು ಬರ್ತಾ ಇರುತ್ತೆ. ಸೊ ಇದು ಪ್ರೈವೇಟ್ ಬಾಡಿ ಅಂದಮೇಲೆ ನಾನು ನಿಮಗೆ ಆರ್ಟಿಕಲ್ 12 ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಿಂದ್ಗಡೆ ವಿಡಿಯೋ ಹೋಗಿ ನೋಡಿ. ಆರ್ಟಿಕಲ್ 12 ಡೆಫಿನೇಷನ್ ಏನಂತ ಹೇಳಿದ್ದೀನಿ ಅಂತಂದರೆ, ಗೌರ್ಮೆಂಟ್ ಇರೋ ಮಾತ್ರ ಅಂತ ಹೇಳಿದ್ದೀನಿ. ಸಮ್ಟೈಮ್ಸ್ ಮಾತ್ರ ಪ್ರೈವೇಟ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಅಬ್ವಿಯಸ್ಲಿ ಇಲ್ಲಿ ಪ್ರೈವೇಟ್ ಆಗಿದೆ, ಇದು ಬಾಡಿನೇ ಬೇರೆ, ಸ್ಯಾಲ್ರಿನೇ ಬೇರೆ, ಯಾರ್ಯಾವ ಕೊಡ್ತಾ ಇದ್ದಾರೆ, ಇವ್ರಿಗೆ ಸಂಬಂಧ ಇಲ್ಲ ಅಂತಂದ್ಮೇಲೆ ಮತ್ತೆ ಏನಕ್ಕೆ ಬರುತ್ತೆ? ಸೊ ಇದು ಗೌರ್ಮೆಂಟ್ ಅಲ್ಲದೆ ಇರೋದ್ರಿಂದ ಆರ್ಟಿಕಲ್ 12 ಬರೋದಿಲ್ಲ ಅಂತ ZTV ಕೇಸ್ ಇದೆ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೊಂದು ಸಲ ನೋಡ್ಕೊಳ್ಳಿ. ಆದಮೇಲೆ ಅಜಯ್ ಹಾಸಿಯಾ ಕೇಸನ್ನು ನಾನು ಏನಂತ ಹೇಳಿದ್ದೀನಿ, ಅದನ್ನು 3 ಕಂಡೀಷನಲ್ಲಿ ನೋಡಿದ್ರು ಅಂತ ಹೇಳಿದ್ದೀನಿ. ಅದರಲ್ಲಿ ನೋಡಿ, ಒಂದು ಶೇರ್ ಕ್ಯಾಪಿಟಲ್ಲು, ಫೈನಾನ್ಷಿಯಲ್ ಅಸಿಸ್ಟೆನ್ಸು, ಆಮೇಲೆ ಮಾನೋಪಲಿ ಸ್ಟೇಟಸ್. ಇದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಜಯ್ ಹಾಸಿಯಾ ಕೇಸ್ನ ನಾನು. ಇಂಜಿನಿಯರಿಂಗ್ ಕಾಲೇಜ್ ಕೇಸು, ಆಯಿತಾ? ಅಂತಂದರೆ ಅದೇ ರಿಟರ್ನ್ ಮಾರ್ಕ್ಸ್ ಲೋ ಬಂದಿತ್ತು, ಹೈ ಬಂದಿತ್ತು, ಇವೊಂದು ರಿಟರ್ನ್ ಜಾಸ್ತಿ ಬಂದಿತ್ತು. ಬಟ್ ಅವನಿಗೆ ಇಂಟರ್ವ್ಯೂದಲ್ಲಿ ಸರಿಯಾಗಿ ಮಾರ್ಕ್ಸ್ ಕೊಡಲಿಲ್ಲ ಶ್ರೀನಗರದಲ್ಲಿ, ಅದಕ್ಕೆ ಒಂದು ಕೇಸ್ ಫೈಲ್ ಮಾಡ್ಕೊಂಡಿದ್ದ. ಅವಾಗಿ 3 ಜಡ್ಮೆಂಟ್ ಬಂತು ಅನ್ನೋದು ಈ ಕೇಸ್ ಹೇಳುತ್ತೆ. ಸೊ ಇದಾದಮೇಲೆ ಇವೆರಡು ಪಾಯಿಂಟುಗಳು ಕೂಡ ಇದ್ರದ್ದೇ ಒಂದು ಎಕ್ಸ್ಪ್ಲನೇಷನ್ ಇದೆ, ನೀವು ನೋಡ್ಕೊಂಡು ಬರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಫೈನಲ್ ಆಗಿ ನಿಮ್ಮ ಈ ಆರ್ಟಿಕಲ್ 12 ಫಿನಿಶ್ ಆಗಕ್ಕೆ ಬರ್ತಾ ಇದೆ. ಇದೊಂದು ನಾನು ಕಂಪ್ಲೀಟ್ ಮಾಡಿದೆ. ಅಂದರೆ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಏನಿದೆ ಅಂತಂದರೆ, ನೀಡ್ ಫಾರ್ ವೈಡನಿಂಗ್ ಆಫ್ ದ ಡೆಫಿನೇಷನ್ ಅಂತ ಇದೆ. ಸಿಲೆಬಸ್ ಕಾಪಿಯಲ್ಲಿ ಇದೇ ಥರ ಇದೆ. ಅದು ನೋಡಿ ಸರ್, ನಾನು ಯಾವಾಗಲೂ ಓದಿಸ್ಬೇಕಾದ್ರೆ ಕ್ಲಿಯರಾಗಿ ಹೇಳ್ತೀನಿ, ಸಿಲೆಬಸ್ ಕಾಪಿ ಮುಂದೆ ಇಟ್ಕೊಂಡು, ಇಲ್ಲ ಸಿಲೆಬಸ್ ಕಾಪಿಯಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿರಬೇಕು, ಕ್ವಶನ್ ಪೇಪರ್ ಏನು ಕೇಳ್ತಾರೆ ಅಂತ ನಿಮಗೆ ಗೊತ್ತಿರಬೇಕು. ಅವಾಗಲೇ ನೀವು ಯಾವುದೇ ವಿಷಯನ ನೀವು ಓದೋಕ್ಕೆ ಶುರು ಮಾಡಬೇಕು. ಇಲ್ಲಿ ನಾನು ಏನೋ ಹೇಳ್ತಾ ಇರ್ತೀನಿ, ಯಾಕೋ ಹೇಳ್ತಾ ಇದೆ ಅಂದ್ಬಿಡು, ಏನೂ ಅಲ್ಲ. ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಇರೋದನ್ನು ಮಾತ್ರ ಹೇಳ್ತಾ ಇರೋದು. ಟಾರ್ಗೆಟ್ ಮಾಡಿರೋದೇ KSLUನ. KSLUದಲ್ಲಿ ಇರೋದನ್ನೇ ಓದಿಸ್ಬೇಕು ಅಂತ ಟಾರ್ಗೆಟ್ ಮಾಡಿರೋದು. KSLUದಲ್ಲಿ ಏನು ಕೇಳಿದರೆ ಅದನ್ನೇ ನಾವು ಪಾಠ ಮಾಡಬೇಕಂತ ಟಾರ್ಗೆಟ್ ಮಾಡಿರ್ತೀವಿ. ಈ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. KSLU ಜೊತೆ ನೀವು ಕರೆಕ್ಟಾಗಿ ಹೋಗಬೇಕು ಅಂದರೆ ನೀವು ಮುಂದ್ಗಡೆ ಕ್ವಶನ್ ಪೇಪರ್ ಸಿಲೆಬಸ್ ಕಾಪಿನ ಇಟ್ಕೊಂಡು ಓದುವಂಥ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗ ನೀಡ್ ಫಾರ್ ವೈಡ್ನಿಂಗ್ ದ ಡೆಫಿನೇಷನ್ ಅಂತ ಇದು ಕಾನ್ಸೆಪ್ಟ್ ಇದೆ. ಏನಿದು ನೀಡ್ ಫಾರ್ ವೈಡ್ನಿಂಗ್ ದ ಡೆಫಿನೇಷನ್ ಅಂತಂದರೆ ಏನು ಅವಶ್ಯಕತೆ ಬಿತ್ತು ಅಂತಂದರೆ, ವೈಡನಿಂಗ್ ಆಫ್ ದ ಡೆಫಿನೇಷನ್ ಅಂತಂದರೆ ವಿಶಾಲವಾಗಿ ವಿಸ್ತರಿಸಿದ್ದೀನಿ. ವಿಶಾಲವಾಗಿ ವಿಸ್ತರಿಸೋಕ್ಕೆ ಏನು ವಿಸ್ತರಿಸಿದ್ರಿ ಅಂತ ಹೇಳಿದರೆ, ಅಲ್ಲಿ ಈಗ ನೋಡಲಿಲ್ವ ಲಾಸ್ಟಿಗೆಲ್ಲ ನೀವು ಕೇಸ್ ಒಂದು 10 ರಿಂದ 12 ಕೇಸ್ ಹೇಳಿದ್ನಲ್ಲ ನಾನು. ಈಗ ಇಷ್ಟೊಂದು ಹೇಳೋವಂಥದ್ದು ಏನಕ್ಕೆ ಸರ್ ಬೇಕಿತ್ತು? ಏನು ಅವಶ್ಯಕತೆ ಇತ್ತು? ಏನೋ ಒಂದು 2 ಲೈನ್ ಹೇಳಿದ್ರಿ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಲೋಕಲ್ ಗೌರ್ಮೆಂಟು, ಏನೋ ಅದರ್ ಅಥಾರಿಟೀಸ್ ಅಂತ ಹೇಳಿದ್ರಿ, ಬಿಟ್ಟಾಕಿ ಅಂತ. ಈ ಅದರ್ ಅಥಾರಿಟೀಸನ್ನೇ ನಾವು ಇಷ್ಟು ಕೇಸ್ಲೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು? ಅದನ್ನೇ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಕೇಳಿದ್ದಾನೆ. ಏನು ಅವಶ್ಯಕತೆ ಇತ್ತು ಅಂತ ತಿಳ್ಕೊಳ್ಳಪ್ಪ ಅಂತ ಹೇಳಿದ್ದಾನೆ ನಿಮಗೆ. ಓಕೆ, ಸೊ ತಿಳ್ಕೊಳ್ಳೋಣ. ದಿ ಪರ್ಪಸ್ ಆಫ್ ದ ಬಿಹೈಂಡ್ ಹ್ಯಾವಿಂಗ್ ಅವರ್ ಫಂಡಮೆಂಟಲ್ ರೈಟ್ಸ್ ರೆಸ್ಟ್ ಇನ್ ದ ನೀಡ್ ಫಾರ್ ಹ್ಯಾವಿಂಗ್ ಅ ಜಸ್ಟ್ ಸೊಸೈಟಿ ದಟ್ ಈಸ್ ಅ ನೇಷನ್ ರೂಲ್ಡ್ ಬೈ ಲಾ ಆ್ಯಂಡ್ ನಾಟ್ ಬೈ ಅ ಟ್ರಯಂಟ್ ಅಂತ ಹೇಳಿದೆ. ಅಂತಂದರೆ ಇಲ್ಲಿ ರೂಲ್ಡ್ ಬೈ ಲಾ ಇಂದ ಇದು ಇದಾಗ್ತಾ ಇದೆ, ಆಡಲ್ಪಡ್ತಾ ಇದೆ. ಕಾನೂನಿನಿಂದ ಆಡಲ್ಪಡುವ ರಾಷ್ಟ್ರವಾಗಿದೆ, ದಬ್ಬಾಳಿಕೆಯಿಂದ ಅಲ್ಲ. ಅಂತಂದರೆ ಸಮಾಜದಲ್ಲಿ ಬೇಕಾದಾಗ ಟೈಮ್ ತಕ್ಕನಂಗೆ ಚೇಂಜ್ ಆಗಬೇಕು ಅಂತ. ಅಂದರೆ ಈಗ ದೊಡ್ಡ ಶಕ್ತಿಯಿಂದ ದುರುಪಯೋಗ ಆಗಬಾರ್ದು. ಹೆಚ್ಚಿನ ವ್ಯಕ್ತಿಗಳು ಅವರ ಹಕ್ಕುಗಳು, ಅವರ ಸ್ವಾತಂತ್ರ್ಯವನ್ನು ಕಾಪಾಡುವ ಸಲುವಾಗಿ ಅದು ರಾಜ್ಯದ ಕೃತ್ಯಗಳಿಂದ ಸಾಂವಿಧಾನಿಕ ರಕ್ಷಣೆಯ ಅಗತ್ಯವಿರುತ್ತದೆ. ಅಂತಂದರೆ ಮುಂದೆ ನೀವು ದೊಡ್ಡ ಶಕ್ತಿಗಳು ಬಂದುಬಿಟ್ಟು ಏನೋ ಒಂದು ಪವರ್ ಕೊಟ್ಟಿದ್ದಾರೆ ಅಂತ ಹೇಗೆ ಬೇಕಾಗಿ ಆಪ್ರೇಟ್ ಮಾಡಬೇಕು ಅಂತೇನಲ್ಲ, ಬೇಕಾದಾಗ ಮಾತ್ರ ಅಂತ. ಆಮೇಲೆ ಇದ್ರದ್ದು ರಾಜ್ಯದ ವ್ಯಾಖ್ಯಾನನ ಅನ್ವೇಷಿಸಲು ಅಂತಂದರೆ ಎಕ್ಸ್ಪ್ಲೋರ್ ದ ಡೆಫಿನೇಷನ್ ಆಫ್ ಸ್ಟೇಟ್. ಈ 3 ರೀಸನ್ಗಳನ್ನ ಬರೆಯೋದು. ಆಮೇಲೆ ನಾನು ಫಸ್ಟಿಗೆ ಹೇಳ್ಬೇಕಾದ್ರೆ ಹೇಳಿದೆ, ಸೋಷಿಯಲ್ ಚೇಂಜಸ್ ಸರ್. ಸಮಾಜ ಯಾವ ಥರ ಚೇಂಜ್ ಕೇಳ್ತಾ ಇದೆ ಆ ಥರ ಸಮಾಜ ತಕ್ಕನಂಗೆ ಬದಲಾಗಬೇಕಾಗುತ್ತೆ. ಆರ್ಟಿಕಲ್ 12 ಆಗಿರ್ಬೋದು, ಏನೇ ಆಗಿರ್ಬೋದು, ಸಂವಿಧಾನನೇ ತಿದ್ದುಪಡಿ ಮಾಡ್ತಾ ಇದೀವಿ ಅಂತ ನಾವು. ಬೇಕಾದಾಗ ನಮಗೆ ಯಾವ ಥರ ಸಮಾಜಕ್ಕೆ ಬದಲಾವಣೆ ಆಗ್ತಾ ಇದೆ ಆ ಥರ ಸಂವಿಧಾನನ ತಿದ್ದುಪಡಿ ಮಾಡ್ತಾ ಇದ್ದೀವಿ. ನೋಡಿ, ಈಗ ಹತ್ತತ್ರ 125+ ಸಂವಿಧಾನ ತಿದ್ದುಪಡಿಗಳು ಆಗಿದೆ ನಮ್ಮ ದೇಶದಲ್ಲಿ. ಅಂಥದ್ರಲ್ಲಿ ಆರ್ಟಿಕಲ್ 12 ಡೆಫಿನೇಷನನ್ನು ನಮ್ಮ ಮುಖ್ಯ ನ್ಯಾಯಾಲಯಗಳು ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಅನ್ನೋಂಥದ್ರು ಕೊಡೋದ್ರಲ್ಲಿ ತಪ್ಪೇನಿದೆ? ಈಗಿನ ಸಮಾಜ ನೀತಿ ರೀತಿಗಳನ್ನು ನೋಡಿಕೊಂಡು ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಐ ಹೋಪ್ ನಿಮಗೆ ಈಗ ಆರ್ಟಿಕಲ್ 12 ಮುಗಿತು ಅನಿಸ್ತಾ ಇದೆ. ಮುಂದಿನ ವೀಡಿಯೋಸ್ಗಳೆಲ್ಲ ಆರ್ಟಿಕಲ್ 13 ಎಕ್ಸ್ಪ್ಲೇನ್ ಮಾಡಿದ್ದೀವಿ. 13 ತುಂಬ ಇಂಪಾರ್ಟೆಂಟ್, ತುಂಬ ಚೆನ್ನಾಗಿದೆ ತಿಳ್ಕೊಳ್ಳೋಕೆ, ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅದು.
ವೆಲ್ ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನವ್ರು ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ.
ಸೊ ವೆಲ್ ಈಗ ಸರ್ ಈಗ ಹೇಳ್ತಾ ಇದ್ದೀರಾ ನೋಡಿದ್ವಿ ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾ ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.